प्रवासी मालवाहतूक प्रकरणे, रस्ता अपघाताची प्रकरणे वगळता इतर सर्व प्रकरणांची सुनावणी कायम लोक अदालतमध्ये करून लवकरात लवकर न्याय दिला जाईल, असे बेळगाव कर्नाटक राज्य कायदा सेवा प्राधिकरणाचे अध्यक्ष व जिल्हा सत्र न्यायाधीश रवींद्र पल्लेद यांनी सांगितले. सोमवारी बेळगावात पत्रकार परिषदेत ते बोलत होते. जिल्ह्यात कायम लोक अदालतीची सुरुवात होत आहे. कायम लोक अदालतीची सुरुवात 2007 पासून झाली आहे. यात 2 सदस्य असतात. वकील चालवणाऱ्या लोक अदालतीत सार्वजनिकांच्या न्यायालयातील तक्रारी परस्पर सामोपचाराने मिटवून निकाल लावता येतो, असे त्यांनी सांगितले. ತಮ್ಮನ್ನ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಸಹೋದರನೊಂದಿಗೆ ನಿಮಗೆ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ತಾ ಇರೋದು. ನಿಮ್ಮೆಲ್ಲರ ಗಮನಕ್ಕೆ ಈಗ ಆಲ್ರೆಡಿ ಬಂದಿರುತ್ತೆ. ಜನತಾ ನ್ಯಾಯಾಲಯ ಅಂದರೆ ಏನು ಅಂತ ನಿಮಗೆಲ್ಲರಿಗೂ ಗೊತ್ತು. ಲೋಕ್ ಅದಾಲತ್ ಅಂತ ಕರಿತೀವಿ. ಅದರಲ್ಲಿನೇ ಖಾಯಂ ಜನತಾ ನ್ಯಾಯಾಲಯ ಅಂದ್ರೇನು, ಪರ್ಮನೆಂಟ್ ಲೋಕ್ ಅದಾಲತ್ ಅಂದ್ರೇನು ಅಂಥೇಳಿ ನಾನು ಕಾಯ್ದೆಯ ಕಲಂಗಳು ಉಪಕಲಂಗಳನ್ನು ನಿಮ್ಮ ಜೊತೆಗೆ ವಿಸ್ತೃತವಾಗಿ ಹಂಚಿಕೊಳ್ಳೋದು ಬದಲು ಸಿಕ್ಕಿರೋ ಸ್ವಲ್ಪ ಅವಕಾಶದಲ್ಲಿ ನಾನೀಗ ಆಲ್ರೆಡಿ ಪತ್ರಿಕಾ ಪ್ರಕಟಣೆ ಅಂತ ಒಂದು ನೋಟ್ ಕೂಡ ರೆಡಿ ಮಾಡಿಕೊಂಡು ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಯಾರಿದ್ದಾರಿಲ್ಲ ಅವ್ರಿಗೆ ಕಳಿಸ್ಕೊಟ್ಟಿದ್ದೇನೆ. ಅದು ಎಷ್ಟೆಷ್ಟು ಪತ್ರಿಕೆಗಳು ಎಲ್ಲೆಲ್ಲಿ ಯಾವಾಗ ಬಂದಿದೆಯೋ ನನ್ನ ಗಮನಕ್ಕೆ ಬರೋದು. ತಕ್ಷಣ ನಾನು ಒಂದು 5 ದಿನಗಳ ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಹೋಗಿದ್ದೆ. 2007ರಿಂದ ಈ ನಿಮ್ಮ ಬೆಳಗಾವದಲ್ಲಿಯೇ ಖಾಯಂ ಜನತಾ ನ್ಯಾಯಾಲಯ ಕಾರ್ಯನಿರ್ವಹಿಸ್ತಾ ಇದೆ. ಈ ಕಟ್ಟಡದ 1ನೇ ಮಹಡಿಯಲ್ಲಿ ಇದೆ ಅದು. ಈ ಮೊದಲು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಅಧ್ಯಕ್ಷರು ಅಂತ ನೇಮಿಸ್ತಾ ಇದ್ದರು. ನಾನು ಹೋದ ವರ್ಷ ಮೇ ತಿಂಗಳಲ್ಲಿ ಬಂದಿದ್ದೀನಿ. ನಾನೊಬ್ಬ ಕರ್ತವ್ಯ ನಿರತ ಜಿಲ್ಲಾ ನ್ಯಾಯಾಧೀಶ ಹಾಗೂ ಈ ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷ ಅಂತ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ 2 ಮೆಂಬರ್ಸ್ ಇರ್ತಾರೆ. ಅವರು ವಿವಿಧ ಕ್ಷೇತ್ರಗಳ ಅನುಭವ ಹೊಂದಿರೋದಂಥ ಸದಸ್ಯರು. ಅವರು ವಕೀಲರು ಹೌದು. ಅವರಿಲ್ಲಿ ಸದಸ್ಯರಂತ ಕೆಲಸ ಮಾಡ್ತಾಯಿದ್ದಾರೆ. ಇವರು ನಡೆಸ್ಕೊಡ್ತಕ್ಕಂಥ ಜನತಾ ನ್ಯಾಯಾಲಯಗಳು ಅಥವಾ 3 ತಿಂಗಳಿಗೆ ಒಂದು ಸಾರಿ ಬರ್ತಕ್ಕಂಥ ಏನು ರಾಷ್ಟ್ರೀಯ ಲೋಕ್ ಅದಾಲತ್ಗಳನ್ನು ಹೊರತು ಅದಕ್ಕೂ ಮತ್ತು ನಮಗಿರೋ ವ್ಯತ್ಯಾಸ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಸಾರ್ವಜನಿಕ ಸೇವೆಗಳ ಕುರಿತು, ಸಾರ್ವಜನಿಕ ಸೇವೆಗಳು ಅಂದರೆ ಯಾವುದು ಇದರ ಡಿಟೇಲ್ ಎಲ್ಲ ಇದೆ ನೋಡಿ. ಪ್ರಯಾಣಿಕರನ್ನು ಅಥವಾ ಸರಕುಗಳನ್ನು ವಾಯು ಮಾರ್ಗ, ರಸ್ತೆ ಅಥವಾ ಜಲಮಾರ್ಗದ ಮೂಲಕ ಸಾಗಿಸುವ ಸಾಗಾಣಿಕೆಯ ಸೇವೆಗಳು, ಜನರನ್ನು ಕರ್ಕೊಂಡು ಹೋಗುವಂಥದ್ದು, ಏನು ವಸ್ತುಗಳನ್ನು ಸಾಗಿಸುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳಿದ್ದರೆ MUC ಪ್ರಕರಣ ಹೊರತುಪಡಿಸಿ, ಅಂದರೆ ವಾಹನ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೋರಿ ಏನು ಸಲ್ಲಿಸ್ತೀವಲ್ಲ ಅವು ನಮ್ಮಲ್ಲಿ ಬರೋದಿಲ್ಲ. ಅಂಚೆ, ಟೆಲಿಗ್ರಾಮ್ ಮತ್ತು ದೂರವಾಣಿ ಸೇವೆಗಳು, BSNLಗೆ ಸಂಬಂಧಪಟ್ಟಂಥವು, ಸಾರ್ವಜನಿಕರಿಗೆ ವಿದ್ಯುತ್, ಬೆಳಕು ಅಥವಾ ನೀರಿನ ಸರಬರಾಜು ಮಾಡುವ ಸಂಸ್ಥೆಗಳ ಸೇವೆಗಳು, ನಿಮಗೆ ಸರಿಯಾಗಿ ನೀರಿನ ವಿತರಣೆ ಮಾಡ್ತಿರಲಿಲ್ಲ ಅಂತ ಹೇಳಿದರೆ, ಅಥವಾ ನಮ್ಮ ಈಗ ವಿದ್ಯುತ್ ಶಕ್ತಿಯಿಂದ ರೈತರ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ, ಎಷ್ಟೋ ಜನ ವಿದ್ಯುತ್ ಅವಘಡದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಂತಹ ಪ್ರಕರಣಗಳು ನಮ್ಮಲ್ಲಿ ಈಗ ಆಲ್ರೆಡಿ ಏನು ದಾಖಲೆ ಆಗಿವೆ, ಇನ್ನೂ ದಾಖಲಾಗ್ತಾ ಇವೆ. ಆಸ್ಪತ್ರೆ ಅಥವಾ ಔಷಧಾಲಯಗಳಿಗೆ ಸಂಬಂಧಿಸಿದ ಸೇವೆಗಳು ಆವಾಗ ನೀವು ಕೂಡ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾ ಇದ್ದೀರಿ. ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಲ್ಲ ವೈದ್ಯರ ನಿರ್ಲಕ್ಷ್ಯತನದಿಂದ ಸಾವಾಯಿತು, ವೈದ್ಯರ ನಿರ್ಲಕ್ಷ್ಯತನದಿಂದ ಭಾಳ ಜನರಿಗೆ ಏನು ಅನಾರೋಗ್ಯ ಉಂಟಾಯಿತು ಅಂಥೇಳಿ ಆ ಟ್ರೀಟ್ಮೆಂಟ್ ಕುರಿತು ನೀವು ಚಾಲೆಂಜ್ ಮಾಡಿದಾಗ ನಮ್ಮಲ್ಲಿ ಈ ಏನು ಪರ್ಮನೆಂಟ್ ಲೋಕ್ ಅದಾಲತಿಗೆ ನಿಮ್ಮ ಪ್ರಕರಣಗಳನ್ನು ಸಲ್ಲಿಸಬಹುದು. ಅದರ ಇಂಪಾರ್ಟೆನ್ಸ್ ಮುಂದೆ ಹೇಳ್ತೀನಿ ನಿಮಗೆ. ವಿಮೆ ಸೇವೆಗಳು, ವಸತಿ ಮತ್ತು ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದ ಸೇವೆಗಳು, ಬ್ಯಾಂಕಿಂಗ್ ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಂಬಂಧಿಸಿದ ಸೇವೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳೋದಾದರೆ, ಬ್ಯಾಂಕಿನಲ್ಲಿ ನೀವು ತೆಗೆದುಕೊಂಡಂಥ ಸಾಲಗಳಿಗೆ ಬ್ಯಾಂಕರ್ಸು ನಿಮಗೆ ನೋಟಿಸ್ ಕೊಟ್ಟು ಏನು ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದಾರೆ, ಆ ಬ್ಯಾಂಕರ್ಸಿಗೆ ಸಂಬಂಧಪಟ್ಟಂತೆ ಹಲವಾರು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ. ಇನ್ನು ಈಗಾಗಲೇ ನೀವು ಮರುಪಾವತಿ ಮಾಡಿದರೂ ಕೂಡ ಮತ್ತೆ ನಿಮಗೆ ನೋಟಿಸ್ ಕಳಿಸ್ಕೊಡ್ತಾರೆ ಕೆಲವು ಜನ ಸಾರ್ವಜನಿಕರಿಗೆ. ಅಂಥವರು ನೀವು ಪರಿಹಾರ ಕೇಳ್ಕೊಂಡು ನಮ್ಮಲ್ಲಿ ಬರ್ಬೋದು ಅಂತ ಹೇಳಿ. ಹಾಗೆ ಖಾಸಗಿ ವ್ಯಕ್ತಿಗಳು ಕೂಡ ಬ್ಯಾಂಕಿನ ವಿರುದ್ಧ ನಿಮ್ದು ಏನಾದರೂ ದೂರು ದುಮಾನಗಳಿತ್ತು ಅಂತ ಹೇಳಿದ್ರೆ, ಸರ್ ನಮ್ಮ ಪರಿಹಾರ ಕೊಡಿಸಿ ಅಂತ ಬರ್ಬೋದು. ಗೃಹ ವಸತಿ, ರಿಯಲ್ ಎಸ್ಟೇಟ್, ಅಂದರೆ ಇಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಿ. ಬಿಲ್ಡರ್ ಇನ್ ಟೈಮ್ ನಿಮಗೆ ಬಿಲ್ಡಿಂಗ್ ಕೊಡೋದಿಲ್ಲ, ಪೊಜೆಷನ್ ಕೊಡೋದಿಲ್ಲ, ಇಲ್ಲ ಮಾಡಿರೋ ಕಟ್ಟಡದಲ್ಲಿ ನಿಮಗೆ ತೃಪ್ತಿದಾಯಕವಾಗಿ ಬಂದಿರೋದಿಲ್ಲ, ದೋಷಪೂರಿತ ಐತೆ ಅಂತ ಹೇಳಿದರೆ ಅದಕ್ಕೆ ಪರಿಹಾರ ಕೇಳ್ಬೋದು. ಇಲ್ಲ ನಮಗೆ ಸರಿ ಮಾಡಿಕೊಡಿ ಅಂತ ಕೇಳ್ಬೋದು. ಈ LPGಗೆ ಸಂಬಂಧಪಟ್ಟಂತೆ ಟೈಮ್ಲಿ ನಿಮಗೆ ಡೆಲಿವರಿ ಆಗದೇ ಹೋದರೆ ಅಥವಾ ಅದರಿಂದ ಏನಾದರೂ ಅವಘಡಗಳು ಸಂಬಂಧಪಟ್ಟಂತೆ ಇವುಗಳಿಗೆ ಸಂಬಂಧಪಟ್ಟಂಥ ಸೇವೆಗಳ ಕುರಿತು ತೊಂದರೆ ಇದ್ದರೆ ಜನರು ನಮ್ಮ ಹತ್ರ ಬರ್ಬೋದು ಅಂತ ಹೇಳಿದಾಗ ನಿಮಗೊಂದು ತಕ್ಷಣ ತಲೆಯಲ್ಲಿ ಏನು ಬರ್ತಾ ಇರೋದೆ, ಸರ್ ಬೇರೆ ಕೋರ್ಟ್ಗಳಿಗೂ ನಿಮಗೂ ಏನು ರೀ ವ್ಯತ್ಯಾಸ, ಸಾಕಷ್ಟು ಪ್ರಕರಣಗಳಲ್ಲಿ ಸಾಕಷ್ಟು ಕೋರ್ಟ್ಗಳು ಇವೆಯಲ್ಲ ಅಂತ ಹೇಳೋದಾದರೆ, ಸಾರ್ವಜನಿಕರಿಗೆ ತಾವು ತಿಳಿಸಬೇಕಾದ ಒಂದು ಆದ್ಯ ಕರ್ತವ್ಯ ಏನು ಅಂತ ಹೇಳಿದರೆ,
ಜುಲೈ 26ರಿಂದ ಆಗಸ್ಟ್ 20ವರೆಗೆ ಒಂದು 30 ದಿನಗಳ ಒಂದು ಅಭಿಯಾನ ಶುರು ಮಾಡಿಕೊಂಡು ಮಾನ್ಯ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, ಮಾನ್ಯ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಇನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಏನು ಸೆಕ್ರೆಟರಿ ಇರ್ತಾರೆ, ನಮ್ಮ ಏನು ಹಿರಿಯರಾದಂಥ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಏನು ಚೇರ್ಮನ್ರಾಗಿದ್ದಾರಲ್ಲ, ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಏನು ಬೆಳಗಾವಿ ಜಿಲ್ಲಾ ಕಾನೂನು ಸೇವಾ ಸಮಿತಿ ವತಿಯಿಂದ ಏನು ಇವೆಲ್ಲ ನಡೆಸ್ತಾ ಇದ್ದೀವಿ, ಇವೆಲ್ಲ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೀವಲ್ಲ, ನಿಮಗೆ ಗಮನಕ್ಕೆ ತಕ್ಷಣಕ್ಕೆ ತರೋಕ್ಕೆ ಇಷ್ಟ ಏನು ಮಾಡೋದು ಅಂತ ಹೇಳಿದ್ರೆ, ಇದಕ್ಕೆ ಕೋರ್ಟ್ ಫೀ ಸಲ್ಲಿಸಬೇಕಾಗಿಲ್ಲ. ಅರ್ಜಿ ಸಲ್ಲಿಸೋಕೆ ನಮ್ಮ ಹತ್ರ ಏನು ಬರ್ತೀರಲ್ವಾ, ಕೋರ್ಟ್ ಫೀ ಇಲ್ಲ. ವಕೀಲರ ಮೂಲಕನೂ ತಾವು ಬರ್ಬೋದು, ಇಲ್ಲ ನೇರವಾಗಿ ಕೂಡ ತಂದು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸಲ್ಲಿಸಿದ ನಂತರ ನಾವು ರಾಜಿ ಮಾತುಕತೆಗೆ ನೋಟಿಸ್ ಕೊಟ್ಟು ಕಳಿಸ್ಕೊಳ್ತೀವಿ. ನಿಮ್ಮ ರಾಜಿ ಮುಖಾಂತರ ಮಾತಾಡ್ತೀವಿ, ಇವಾಗ ಸೂಕ್ತವಾದ ಪರಿಹಾರ ಕೊಡಿಸ್ತೀವಿ. ಆಗದೆ ಹೋದರೆ ನೀವು ಏನು ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳಿ ಇಲ್ಲೇನೋ ನೀವು ಬರ್ತಾ ಇರ್ತೀರಿ ಜನತಾ ನ್ಯಾಯಾಲಯಕ್ಕೆ ಅಥವಾ ಲೋಕ ಅದಾಲತ್ ಬಂದಾಗ, ಅಲ್ಲಿ ಬೇರೆ ಪ್ರಕರಣಗಳು ಈಗಾಗಲೇ ಚಾಲ್ತಿಯಲ್ಲಿ ಇರ್ತಕ್ಕಂಥ ಹೆಚ್ಚು ಪ್ರಕರಣನ ಕರೆಸಿ ರಾಜಿ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಹಾಗಲ್ಲ, ನಮ್ಮಲ್ಲೇ ಬಂದು ಪ್ರಕರಣನ ಸಲ್ಲಿಸ್ತೀರಿ, ರಾಜಿಗೆ ನೀವು 2 ಪಕ್ಷಗಳನ್ನು ಕರಿತೀವಿ. ಬರದೇ ಹೋದರೆ ನಾವು ಕೇಸನ್ನು ಕಾನೂನು ಪ್ರಕಾರ ನಿರ್ಣಯ ಮಾಡ್ತೀವಿ. ನನ್ನ ಜೊತೆ ಇನ್ನಿಬ್ಬರು ಸದಸ್ಯರು ಇರ್ತಾರೆ. ಈ ನಿಟ್ಟಿನಲ್ಲಿ ನಾವೇನೋ ಒಂದು ತೀರ್ಪು ಅಂತ ಕೊಡ್ತೀವಲ್ಲ ಅವಾರ್ಡ್, ಅದರ ಮೇಲೆ ಅಪೀಲ್ ಇಲ್ಲ, ಮೇಲ್ಮನವಿ ಇಲ್ಲ, ಸರಿನಾ? ಅಲ್ಲಿಗೆ ಅಂತಿಮ ಆಯಿತು. ಎಷ್ಟು ಪರಿಹಾರ ಕೇಳ್ಬೋದು? 1 ಕೋಟಿಯವರೆಗೂ ಅಪ್ ಟು 1 crore ಜುರಿಡಿಕ್ಷನ್. ವಕೀಲರನ್ನ ನೇಮಿಸ್ಕೊಳ್ಳೋ ಶಕ್ತಿ ಇದ್ದರೆ ಸಾರ್ವಜನಿಕರು ನೇಮಿಸ್ಕೊಳ್ಬೋದು, ಇಲ್ಲದೇ ಇದ್ದರೆ ನೇರವಾಗಿ ಬರ್ಬೋದು. ಇಲ್ಲಾಂದರೆ ನಮ್ಮ DLSC ಮುಖಾಂತರ ಇಲ್ಲಿ ಏನೋ ಫ್ರೀ ಲಿಟಿಗೇಷನ್ ನಿಮಗೆ ಏನೋ ಫ್ರೀ ಲೀಗಲ್ ಏಡ್ ಸರ್ವಿಸಸ್ ಕೊಡ್ತಾರೆ, ಅದನ್ನಾದರೂ ಬಳಸ್ಕೋಬೇಕು ಅಂತ ಈ ನಿಟ್ಟಿನಲ್ಲಿ ಎಲ್ಲ ಬರೆದಿದ್ದೀವಿ. ಇನ್ನು ನಾವೇನು ಒಂದು ಆರ್ಡ್ರ್ ಬರ್ತೀವಿ, ತೀರ್ಪು ಅವಾರ್ಡ್ ಬೇರೆ ಸಿವಿಲ್ ಕೋರ್ಟ್ನಲ್ಲಿ ಏನು ಹೊರಡಿಸ್ತಾರೋ ಅದೇ ರೀತಿ ಪರಿಣಾಮಕಾರಿಯಾಗಿರುತ್ತೆ, ಆದಷ್ಟು ಬೇಗ ಮುಗಿದು ಹೋಗುತ್ತೆ. ಈ ಹಿಂದೆ ಕೆಲವು ಸಾರ್ವಜನಿಕರ ಗಮನಕ್ಕೆ ಏನಿತ್ತು ಅಂತ ಹೇಳಿದ್ರೆ, ಇನ್ನು ಬಿಡಿ ಸರ್ ಪರ್ಮನೆಂಟ್ ಲೋಕ ಅದಾಲತ್ಗೆ ಹೋಗಿ ಅರ್ಜಿ ಹಾಕಬೇಕು ನಾವು, ಅವರು ಎದುರುದಾರ ಬರದೇ ಹೋದರೆ ಅವರು ಏಕತರಫೆ ನಮಗೇನು ಆದೇಶ ಸಿಗೋದಿಲ್ಲ, ಎಷ್ಟು ಸಾರಿ ಅಂತ ನೋಟಿಸ್ ಕೊಡೋದು, ಹಾಗೆಲ್ಲ ಈಗ ಥರ ಏನಿಲ್ಲ. ನೋಟಿಸ್ ಕಳಿಸ್ಕೊಡ್ತೀವಿ. ಬರದೇ ಹೋದರೆ ಪೇಪರ್ ಪಬ್ಲಿಕೇಶನ್ ತೊಗೋಬೋದು, ಸೈಟೇಷನ್ಸ್ ಅಂತ ಏನು ಹೇಳ್ತೀರಿ. ಅವ್ರು ಬರದೇ ಹೋದರೆ ಏಕತರಫೆ ಅಂತ ಅವನ್ನ ನಾವೊಂದು ಆದೇಶ ಪಾಸ ಮಾಡಿ ನಾವು ನಿಮ್ಮ ವಿಚಾರಣೆ ಮಾಡಿ ನೀವು ದಾಖಲೆಗಳನ್ನು ನೋಡ್ಕೊಂಡು ಆದೇಶ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಬಹಳಷ್ಟು ಈಗಾಗಲೇ ನಾವು ತೀರ್ಪುಗಳನ್ನು ಬರೆದಿದ್ದೇವೆ, ಆದೇಶಗಳನ್ನು ನೀಡಿದ್ದೇವೆ, ಅದು ಜಾರಿ ಕೂಡ ಆಗಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಈಗಾಗಲೇ ಏನು ಸಿವಿಲ್ ಕೋರ್ಟ್ನಲ್ಲಿ ಏನು ಹಣನ ಭರ್ತಿ ಮಾಡಿದ್ದಾರೆ, ಪರಿಹಾರ ತಲುಪಿದೆ. ಇವಾಗ ರಾಯಬಾಗದ್ದೋ ಹುಕ್ಕೇರಿದೋ ಅಥವಾ ಬೈಲಹೊಂಗಲ ಕೇಸ್ ಕೋರ್ಟ್ ಇದ್ದಂಥ ಪ್ರಕರಣದಲ್ಲಿದ್ದಂಥ ಜನ ಬಂದು ನಮ್ಮಲ್ಲಿ ಹಾಕಿದಾಗ ನಾವು ಆದೇಶ ಮಾಡಿದ ಮೇಲೆ ಪುನಃ ಅವ್ರು ಬೆಳಗಾವಿಗೆ ಬಂದು ಇಲ್ಲಿ ಎಕ್ಸಿಕ್ಯೂಷನ್ ಕೇಸ್ ಹಾಕಬೇಕಾ ಅಂತಿಲ್ಲ. ಅವ್ರು ಬೆಳಗಾವಿದ ಅವ್ರವ್ರ ತಾಲೂಕಿನ ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಬೋದು. ಅಂದರೆ ಅಮಲ್ ಅರ್ಜಿ ಅಂತ ಹೇಳ್ತೀರ, ಅಮಲ್ ಬಜಾವಣೆ ಅರ್ಜಿ, ಅಮಲ್ ಜಾರಿ ಪ್ರಕರಣ ಮಾಡ್ಬೋದು. ಜನತಾ ನ್ಯಾಯಾಲಯ, ಖಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಅಧಿಕಾರ ವ್ಯಾಪ್ತಿ ಹೊಂದಿದೆ. ಇದ್ರದ್ದು ಹೆಚ್ಚು ಲಾಭ ಪಡ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿ ಇಲ್ಲಿದೆ. ಬೆಳಗ್ಗೆ ನಾವು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕಾರ್ಯನಿರ್ವಹಿಸ್ತಾ ಇರ್ತೇವೆ. ಆಮೇಲೆ 2 ಸದಸ್ಯರು ನಿಮ್ಮ ಮಾರ್ಗದರ್ಶನ ಮಾಡ್ತಾ ಇರ್ತೇವೆ. ನಾವು ನಿಮಗೊಂದು ಮಾರ್ಗದರ್ಶನಕ್ಕೆ ನಾವು ಸಿದ್ಧವಾಗಿರ್ತೇವೆ. ಆದರೆ ನಮ್ಮಲ್ಲಿ ಪ್ರಕರಣಗಳನ್ನು ದಾಖಲಾಗೋಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಕೋರ್ಟ್ನಲ್ಲಿ ದಾಖಲಾಗಿದ್ದರೆ ಅಂಥದ್ದೇ ಪ್ರಕರಣ ಅಂತಂದು ನಮ್ಮ ನ್ಯಾಯಾಲಯದಲ್ಲಿ ಸಲ್ಲಿಸೋಕ್ಕಾಗೋದಿಲ್ಲ. ಒಮ್ಮೆ ನೀವು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣ ಸಲ್ಲಿಸಿದ ಮೇಲೆ ಅದೇ ವಿಷಯವಾಗಿ ಕುರಿತು ಬೇರೆ ನ್ಯಾಯಾಲಯಕ್ಕೆ ಹೋಗುವಾಗಿಲ್ಲ. ಇಷ್ಟನ್ನು ನಾನು ನಿಮಗೆ ಈ ಹಂತದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಪ್ರತಿಯೊಂದು ವಿವರಗಳು ಇದರಲ್ಲಿದೆ. ನಮ್ಮದು ಇದರದ್ದು 1987 ನಮ್ಮ ಏನು ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ಸ್ಥಾಪಿತವಾಗಿದ್ದು 2002ರಲ್ಲಿ ಅಮೆಂಡ್ಮೆಂಟ್ ತೊಗೊಂಡು ಬಂದು ಇದನ್ನು ನಮ್ಮ ಖಾಯಂ ಜನತಾ ನ್ಯಾಯಾಲಯನ ನಾವು ಸ್ಥಾಪನೆ ಮಾಡಬೇಕಾಗಿ ಬಂತು. ಯಶಸ್ವಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀವಿ. ಇದರ ಲಾಭನ ಹೆಚ್ಚು ಆಮೇಲೆ ತಮ್ಮ ಗಮನಕ್ಕೆ ಬರ್ಬೋದು, ಸರ್ ಈಗಾಗಲೇ ಗ್ರಾಹಕರ ವೇದಿಕೆಗಳಿವೆ ಅಂತ ಅನ್ಬೋದು. ಅಲ್ಲಿನೂ ಒಂದು ನನಗೆ ಗಮನಕ್ಕೆ ಬಂದ ಹಾಗೆ ಸ್ವಲ್ಪ ಪ್ರಮಾಣದ ಕೋರ್ಟ್ ಫೀ ಇದೆ ಅಂತ ಕೇಳಿದ್ದೀನಿ ನಾನು. ಇದೆ, ಅಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ನಮ್ಗೆ ಯಾವುದೂ ಇಲ್ಲ, ನ್ಯಾಯಾಲಯ ಶುಲ್ಕ ಇಲ್ಲ. ರಾಜಿ ಮಾತುಕತೆ ಮಾಡಿ ಮತ್ತು ತ್ವರಿತವಾಗಿ ಆದಷ್ಟು ಶೀಘ್ರ. ಆಮೇಲೆ ನಾವು ಸರ್ ಇದು CPC ಎವಿಡೆನ್ಸ್ ಆ್ಯಕ್ಟು ನಾವೆಲ್ಲ ಕೋರ್ಟ್ನಲ್ಲಿ ಕೂತ್ಕೊಂಡು ನೋಡ್ತಿರ್ತೀವಲ್ಲ, ಅಷ್ಟು ಒಂದು ಕಠಿಣವಾದ ಏನು ಒಂದು ಕಾಂಪ್ಲೆಕ್ಸ್ ಪ್ರಾವಿಷನ್ಸನ್ನು ಫಾರ್ಮಲ್ ನಾವೆಲ್ಲ ಅಪ್ಲೈ ಮಾಡೋದಿಲ್ಲ. ನಮ್ಮ ಸಮರಿ ಪ್ರೊಸೀಡಿಂಗ್ಸು ನ್ಯಾಯ ನೀತಿ ಧರ್ಮ ಅಂತೇನು ಹೇಳ್ತಿರಲ್ಲ, ಸ್ವಚ್ಛ ಕೈಯಿಂದ ವ್ಯಕ್ತಿ ಬಂದಿದ್ದಾನ, ಪರಿಹಾರಕ್ಕೆ ಅರ್ಹನ, ಅವನ ಒಂದು ದಾಖಲೆಗಳನ್ನು ನೋಡ್ತೀವಿ, ಆದೇಶ ಮಾಡಿಬಿಡ್ತೀವಿ. ಅದು ಬಹಳ ಜನರಿಗೆ ಅನುಕೂಲ ಆಗ್ತದೆ.
ಏನಾದರೂ ಈ ನಿಟ್ಟಿನಲ್ಲಿ ಆಮೇಲೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ಜನ ದಾಖಲಿಸಬೇಕು ಅನ್ನೋದಾದರೆ ಪ್ರಚಾರ ಹೆಚ್ಚಿಗೆ ಆಗಬೇಕು. ಪ್ರಚಾರ ಹೆಚ್ಚಿಗೆ ಆಗಬೇಕಂದ್ರೆ ತಾವು ಮಾಧ್ಯಮ ಮಿತ್ರರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಏನಾದರೂ ತಮಗೆ ಈ ನಿಟ್ಟಿನಲ್ಲಿ ಮಾಹಿತಿ ಬೇಕು ಅನ್ನೋದಾದರೆ ಪ್ರಶ್ನೆಗಳಿದ್ದಲ್ಲಿ ನಿಮಗೂ ಗಮನಕ್ಕೂ ಇರ್ಬೋದು ಅಥವಾ ಸಾರ್ವಜನಿಕರ ಗಮನಕ್ಕೂ ಇರ್ಬೋದು. ನಾವು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ನಮ್ಮ ಮಿತ್ರ ನಮ್ಮ ಸಹೋದರನ ಮುಖಾಂತರ ನಾವು ಭಾಳಷ್ಟು ಪ್ರತಿ ತಾಲೂಕಿಗೂ 5 ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇವೆ. ಅದನ್ನು ಡ್ರೈವ್ನಲ್ಲಿ ಮಾಡ್ತಾಯಿದ್ದೇವೆ. ಆಗುತ್ತೆ. ಆದರೆ ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಾಗ ಅದು ಒಂದು ಪರಿಣಾಮಕಾರಿಯಾಗಿ ಜನರನ್ನು ತಲುಪುತ್ತೆ. ನಿಮಗೋಸ್ಕರ ನಾವೆಲ್ಲ ಇಲ್ಲಿದ್ದೇವೆ. ನಿಮಗೆ ತೊಂದರೆ ಆದಾಗ, ನೋವಾದಾಗ ನೀವು ಈಗ ಆಯ್ತಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಬನ್ನಿರಿ, ಇದ್ರ ಲಾಭ ಪಡ್ಕೊಳ್ರಿ. ಆಮೇಲೆ ಇದು ಉಳಿದ ನ್ಯಾಯಾಲಯದಲ್ಲಿ ನಡೆದಂತೆ ನಮ್ಮಲ್ಲಿ ನಡೆಯುತ್ತೆ. ಆದರೆ ತುಂಬ ತಡ ಆಗೋದಿಲ್ಲ. ಕೋರ್ಟ್ ಫೀ ಇಲ್ಲ. ನಾವು ಮಾಡಿದಂಥ ಆದೇಶ ವಿರುದ್ಧ ಮೇಲ್ಮನವಿ ಇಲ್ಲ. ಆದಾಗ್ಯೂ ಸರ್ ಇದರಲ್ಲಿ ಅನ್ಯಾಯ ಅನಿಸ್ತಾ ಇದೆ ಸರ್, ನಮ್ಗೆ ಯಾಕೋ ದೋಷ ಅನಿಸುತ್ತದೆ ಅಂದವರು ರಿಟ್ ಅರ್ಜಿ ಸಲ್ಲಿಸಿ ಮಾನ್ಯ ಉಚ್ಚ ನ್ಯಾಯಾಲಯ, ಹೈಕೋರ್ಟ್, ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯಗಳಿಗೆ ಹೋಗ್ಬೋದು. ಅಷ್ಟು ಬಿಟ್ಟರೆ ಆಗೋದಿಲ್ಲ. ಭಾಳಷ್ಟು ಪ್ರಕರಣಗಳಲ್ಲಿ ಈಗಾಗಲೇ ನಾವು ಹೆಸ್ಕಾಂ ವಿರುದ್ಧ ಏನೇನು ಆದೇಶ ಮಾಡಿದ್ದೀವಿ, ಬ್ಯಾಂಕ್ನವ್ರು ಏನೇನು ಡಿಗ್ರಿ ತೊಗೊಂಡಿದ್ದಾರೆ ಅವೆಲ್ಲ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಆಗಿವೆ. ಆಮೇಲೆ ನೊಂದಂಥ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆ. ಇದ್ರ ಪ್ರಚಾರ ಹೆಚ್ಚಿಗೆ ಮಾಡಬೇಕು. ತಮ್ಮದೆಲ್ಲ ಸಹಕಾರ ಬೇಕು. ಈ ನಿಟ್ಟಿನಲ್ಲಿ ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಯಾಕೆ ಹೇಳ್ತೀನಿ ಈ ಮಾತು ಅಂತ ಹೇಳಿದ್ರೆ, ಖಾಯಂ ಜನತಾ ನ್ಯಾಯಾಲಯದ ಪ್ರಕರಣಗಳನ್ನು ನಾವು ಜಾಸ್ತಿಯಾಗಿ ಸಲ್ಲಿಸಿದಾಗ, ಅವುಗಳ ನಾವು ತ್ವರಿತವಾಗಿ ವಿಲೇವಾರಿ ಮಾಡಿದಾಗ ರೆಗ್ಯುಲರ್ ಕೋರ್ಟ್ಸ್ ಅಂತ ಏನಿವೆ ನಮ್ಮ ನಾರ್ಮಲ್ ಕೋರ್ಟ್ಸ್ಗಳಿಗೆ ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಜಾಸ್ತಿ ಇರುತ್ತೆ ಅವ್ರ ಮೇಲೆ. ಆಮೇಲೆ ಅಲ್ಲೆಲ್ಲ ಖರ್ಚು ಜಾಸ್ತಿ, ಸಮಯ ಜಾಸ್ತಿ. ಅದನ್ನು ಉಳಿಸ್ಬೇಕು ಅಂತ ಇದೇನು ಒಂದು ಉದಾತ್ತ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರಗಳು ಖರ್ಚೇನು ಮಾಡ್ತಾ ಇವೆ, ನಮ್ಮನ್ನು ಇಲ್ಲಿ ನೇಮಿಸಿ ನಮ್ಮಿಂದ ನಿರೀಕ್ಷೆ ಏನು ಮಾಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರನ್ನು ತಲುಪಬೇಕು, ಅವರಿಗೆ ನಮ್ಗೆ ಒಂದು ಉಪಯುಕ್ತ ಸೇವೆಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಇದು ಹೆಚ್ಚು ಪ್ರಚಾರ ಮಾಡಬೇಕಂತ ಇದರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. कायम लोक अदालतीत तक्रार दाखल करण्यासाठी कोणतेही शुल्क नाही. सामोपचाराद्वारे तुम्हाला लोक न्याय अदालतीमध्ये न्याय मिळवून देण्याचं काम लोक अदालतीत केलं जातं, असं त्यांनी स्पष्ट केलं. विनोद कोलकार, KMM मराठी, बेळगाव.